ಅವ್ರು ಏನು ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡಿದ್ರೆ ನಾನು ಉತ್ತರ ಕರ್ನಾಟಕ ಅರೆ ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀಯಲ್ಲಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಯೋಗೇಂದ್ರ ಪಡೇಜಿ ನಾಗೇಂದ್ರಜಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರಗಳಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ವಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದು ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯಿತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವ್ನಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಹೌದು, ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕಾಯ್ತು. ಸಪ್ರತಿಷ್ಠೆ, ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತಿಲ್ಲ ನನ್ನ ಜೊತೆಗೆ ಎಲ್ಲ ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ಕುಮಾರ್ ರಾಣೇಂದ್ರ ಇರ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀಳ್ಬೇಕು ಅಂದ್ರೆ ಅವ್ರು ಏನು ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡಿದ್ರೆ ನಾನು ಉತ್ತರ ಕರ್ನಾಟಕ ಅರೆ ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀಯಲ್ಲಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಯೋಗೇಂದ್ರ ಪಡೇಜಿ ನಾಗೇಂದ್ರಜಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರಗಳಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ವಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದು ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯಿತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವ್ನಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಹೌದು, ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಮಗೆ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕಾಯ್ತು. ಸಪ್ರತಿಷ್ಠೆ, ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತಿಲ್ಲ ನನ್ನ ಜೊತೆಗೆ ಎಲ್ಲ ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ಕುಮಾರ್ ರಾಣೇಂದ್ರ ಇರ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀಳ್ಬೇಕು ಅಂದ್ರೆ